ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿಯವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು ಭಾಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಲಿಂಗಲೇಶ್ವರ ಸ್ವಾಮೀಜಿಯವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಪ್ರಹ್ಲಾದ್ ಜೋಶಿಯವರು ಎಲ್ಲ ಸಮಾಜನ ಒಟ್ಟಿಗೆ ತಗೊಂಡೋಗುವಂಥ SC ST OBC ವೀರಶೈವರು ಬ್ರಾಹ್ಮಣರು ಅಂತ ಭೇದ ಭಾವನೆ ಇಲ್ಲದೇನೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಿರೋಂಥ ಒಬ್ಬ ಧೀಮಂತ ನಾಯಕ. ಅದಕ್ಕಾಗಿಯೇ ಅವರಿಗೆ ಅಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು. ಈ ರೀತಿಯ ತಪ್ಪು ಗ್ರಹಿಕೆಗಳೇನಾದ್ರು ಆಗಿದ್ದರೆ ಅವ್ರು ಯಾರು ಹತ್ರ ಮಾತಾಡಬೇಕು ನಾನು ಮಾತನಾಡಿ ಸರಿಪಡಿಸ್ತೇನೆ. ಈ ಬಾರಿಯೂ ಸಹ ಭಾಳ ದೊಡ್ಡ ಅಂತರದಲ್ಲಿ ಪ್ರಹ್ಲಾದ್ ಜೋಶಿ ಚುನಾವಣೆಯಲ್ಲಿ ಗೆಲ್ತಾರೆ. ಮಠಾಧೀಶರ ಮನವೊಲಿಕೆ ಮಾಡ್ತಾರಾ? 100% ಮಾತನಾಡ್ತೇನೆ ನಾನು. ಮಠಾಧೀಶರು ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗೆ ಇದ್ದಾರೆ. ಕೆಲವ್ರಿಗೆ ಏನಾದರೂ ಬೇಸರ ಆಗಿದ್ದರೆ ಅವ್ರ ಜೊತೆ ಮಾತನಾಡಿ ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ. ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿಯವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು ಭಾಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಲಿಂಗಲೇಶ್ವರ ಸ್ವಾಮೀಜಿಯವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಪ್ರಹ್ಲಾದ್ ಜೋಶಿಯವರು ಎಲ್ಲ ಸಮಾಜನ ಒಟ್ಟಿಗೆ ತಗೊಂಡೋಗುವಂಥ SC ST OBC ವೀರಶೈವರು ಬ್ರಾಹ್ಮಣರು ಅಂತ ಭೇದ ಭಾವನೆ ಇಲ್ಲದೇನೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಿರೋಂಥ ಒಬ್ಬ ಧೀಮಂತ ನಾಯಕ. ಅದಕ್ಕಾಗಿಯೇ ಅವರಿಗೆ ಅಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರುವಂಥದ್ದು. ಈ ರೀತಿಯ ತಪ್ಪು ಗ್ರಹಿಕೆಗಳೇನಾದ್ರು ಆಗಿದ್ದರೆ ಅವ್ರು ಯಾರು ಹತ್ರ ಮಾತಾಡಬೇಕು ನಾನು ಮಾತನಾಡಿ ಸರಿಪಡಿಸ್ತೇನೆ. ಈ ಬಾರಿಯೂ ಸಹ ಭಾಳ ದೊಡ್ಡ ಅಂತರದಲ್ಲಿ ಪ್ರಹ್ಲಾದ್ ಜೋಶಿ ಚುನಾವಣೆಯಲ್ಲಿ ಗೆಲ್ತಾರೆ. ಮಠಾಧೀಶರ ಮನವೊಲಿಕೆ ಮಾಡ್ತಾರಾ? 100% ಮಾತನಾಡ್ತೇನೆ ನಾನು. ಮಠಾಧೀಶರು ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗೆ ಇದ್ದಾರೆ. ಕೆಲವ್ರಿಗೆ ಏನಾದರೂ ಬೇಸರ ಆಗಿದ್ದರೆ ಅವ್ರ ಜೊತೆ ಮಾತನಾಡಿ ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ.